ಸಾಮಾನ್ಯವಾಗಿ ಮನೆಗಳಿಗೆ ಫಿಶ್ನ ತೊಗೊಂಬರ್ತೀವಿ ಸಾಂಬಾರನ್ನ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು. ಸಣ್ಣ ಮೀನನ್ನ ತೊಗೊಂಡ್ರೆ ಅದರಲ್ಲಿ ತತ್ತಿ ಅಷ್ಟಿರೋದಿಲ್ಲ. ದಪ್ಪ ಮೀನುಗಳಲ್ಲಾದರೆ ತತ್ತಿ ಜಾಸ್ತಿನೇ ಇರುತ್ತೆ. ಅದರಲ್ಲೂ ತತ್ತಿ ಮೀನು ಅಂತಲೇ ಇರುತ್ತೆ. ಸೊ ಆ ಒಂದು ತತ್ತಿ ಅಂದರೆ ಮೀನಿನ ಮೊಟ್ಟೆನ ಉಪಯೋಗಿಸ್ಕೊಂಡು ರೆಸಿಪಿನ ಮಾಡೋದು ಹೇಗೆ ಅಂತ ನೋಡೋಣ. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ಭವ್ಯ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ಒಂದು ರೆಸಿಪಿಯಲ್ಲಿ ನಾನು ಮೀನಿನ ತತ್ತಿಯಿಂದ ಫ್ರೈನ ಮಾಡೋದು ಹೇಗೆ ಅಂತ ನಾನು ನಿಮ್ಗಳ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ಫ್ರೆಂಡ್ಸ್, ನನ್ನ ಈ ಒಂದು ಚಾನಲ್ಗೆ ನೀವೇನಾದರೂ ಹೊಸಬ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆಯೇ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಬನ್ನಿ ಹಾಗಾದರೆ ಇವತ್ತಿನ ಒಂದು ರೆಸಿಪಿನ ಶುರು ಮಾಡೋಣ. ನಾನಿಲ್ಲಿ ಮೀನಿಂದು ತತ್ತಿನ ತೊಗೊಂಡಿದ್ದೀನಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು, 2-3 ಸಲ ತೊಳೆದು ನನಗೆ ಎತ್ತಿಟ್ಕೊಂಡಿದ್ದೀನಿ. ಚೆನ್ನಾಗಿ ತೊಳ್ಕೊಂಡಿಲ್ಲ ಅಂತಂದರೆ ಅದು ಸ್ವಲ್ಪ ಸ್ಮೆಲ್ ಬರುತ್ತೆ. ಚೆನ್ನಾಗಿ ತೊಳೆದು ನೀರೆಲ್ಲ ಸೋರಿಸಿ ಎತ್ತಿಟ್ಕೊಂಡಿದ್ದೀನಿ. ಇನ್ನು ಈರುಳ್ಳಿನ ನಾನಿಲ್ಲಿ ಒಂದು 3 ಈರುಳ್ಳಿನ ತೊಗೊಂಡಿದ್ದೀನಿ. ಸೊ ಇನ್ನು ಖಾರಕ್ಕೆ ಸ್ವಲ್ಪ ಖಾರದ ಪುಡಿ, ಅರಿಶಿನ, ಒಂದು ಸ್ವಲ್ಪ ಗರಂ ಮಸಾಲಾನ ತೊಗೊಂಡಿದ್ದೀನಿ. ಹಾಗೆಯೇ ಸ್ವಲ್ಪ ಸಾಂಬಾರು ಪುಡಿನ ತೊಗೊಂಡಿದ್ದೀನಿ. ಇನ್ನು ಕರಿಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ, ಸಾಂಬಾರು ಸೊಪ್ಪು, ರುಚಿಗೆ ಸ್ವಲ್ಪ ಉಪ್ಪನ್ನು ತೊಗೊಂಡಿದ್ದೀನಿ. ಖಾರ ಪುಡಿ ಇಲ್ಲದೇ ಬರೀ ಹಸಿಮೆಣ್ಸಿನ್ಕಾಯಿ ಕೂಡ ಹಾಕಿ ಮಾಡ್ಕೊಬೋದು. ಇಲ್ಲ ಹಸಿಮೆಣ್ಸಿನ್ಕಾಯಿ ಬೇಡ ಅಂದರೆ ಬರೀ ಖಾರದ ಪುಡಿನೇ ಹಾಕಿನೂ ಕೂಡ ಮಾಡ್ಕೊಬೋದು. ನಾನಿಲ್ಲಿ 1-2 ಹಸಿಮೆಣ್ಸಿನ್ಕಾಯಿ ಹಾಗೆಯೇ ಸ್ವಲ್ಪ ಖಾರದ ಪುಡಿನ ತೊಗೊಂಡಿದ್ದೀನಿ. ಇನ್ನು ಇದನ್ನು ಮಾಡೋದಕ್ಕೆ ಒಂದು ಹಗಲವಾಗಿರುವಂಥ ಬಾಣಲೆನ ತೊಗೊಂಡು ಎಣ್ಣೆನ ಹಾಕ್ಕೊಳ್ಳೋಣ. ಒಂದು 3-4 ಸ್ಪೂನ್ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಹೆಚ್ಚಿಟ್ಕೊಂಡಿರೋವಂಥ ಈರುಳ್ಳಿನ ಹಾಕ್ಕೊತಾ ಇದ್ದೀನಿ. ಹಾಗೆಯೇ ಹಸಿಮೆಣ್ಸಿನ್ಕಾಯಿ, ಕರಿಬೇವಿನ ಸೊಪ್ಪು ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಸಾಮಾನ್ಯವಾಗಿ ಎಗ್ ಬುರ್ಜಿ ಎಲ್ಲ ಮಾಡ್ಕೊತಿರಲ್ವ, ಅಷ್ಟು ಈರುಳ್ಳಿನ ನೀವು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಸೊ ಈರುಳ್ಳಿ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ನಾನಿಲ್ಲಿ ಸ್ವಲ್ಪ ಈರುಳ್ಳಿನ ಜಾಸ್ತಿನೇ ತೊಗೊಂಡಿದ್ದೀನಿ. ನಾನಿಲ್ಲಿ ಈರುಳ್ಳಿನ ಒಂದು 75% ಅಷ್ಟು ಫ್ರೈ ಮಾಡ್ಕೊತಾ ಇದ್ದೀನಿ. ಕೆಲವೊಬ್ಬೊಬ್ಬರಿಗೆ ಇದು ಚೆನ್ನಾಗಿ ಫ್ರೈ ಆಗಿದರೆ ಇಷ್ಟ ಆಗುತ್ತೆ ಈರುಳ್ಳಿ. ಇನ್ನು ಕೆಲವೊಬ್ಬೊಬ್ಬರಿಗೆ ಸ್ವಲ್ಪ ತಿನ್ನಬೇಕಾದ್ರೆ ಕರಮ್ ಅನ್ನೋ ಹತ್ರ ಅಂದರೆ 75% ಬೇಯಿಸಿದಾಗ ಯಾವ ರೀತಿ ಇರುತ್ತೆ ಆ ರೀತಿ ಇಷ್ಟ ಆಗುತ್ತೆ. ಸೊ ನಮಗೆಲ್ಲ ಸ್ವಲ್ಪ 3/4% ಬೆಂದಿರೋ ಅಂಥ ಈರುಳ್ಳಿ ಇದ್ರೇ ಇಷ್ಟ ಆಗುವಂಥದ್ದು. ಮನೆಯಲ್ಲಿ ಎಗ್ ಬುರ್ಜಿ ಮಾಡಬೇಕಾದ್ರೂ ಕೂಡ ನಾನು ಅದೇ ರೀತಿ ಫ್ರೈ ಮಾಡ್ಕೊತೀನಿ. ಇದಕ್ಕೂ ಕೂಡ ಅಷ್ಟೇ ಫ್ರೈ ಮಾಡ್ಕೊತಾ ಇದ್ದೀನಿ. ನಿಮಗೇನಾದ್ರೂ ಪೂರ್ತಿ ಫ್ರೈ ಮಾಡ್ಕೋಬೇಕು ಅಂತ ಅನಿಸಿದ್ರೆ ಇನ್ನು ಸ್ವಲ್ಪ ಟೈಮ್ ಫ್ರೈ ಮಾಡಿಕೊಂಡ್ರೆ ಆಯಿತು. ನಾನಿಲ್ಲಿ 3/4% ಅಷ್ಟು ಫ್ರೈ ಮಾಡ್ಕೊತಾ ಇದ್ದೀನಿ. ನಮ್ಗೆ ಆ ರೀತಿ ಇದ್ರೇ ಇಷ್ಟ ಆಗುವಂಥದ್ದು. ನೀವಿಲ್ಲಿ ನೋಡ್ತಾ ಇರ್ಬೋದು, ಇನ್ನೇನು ಫ್ರೈ ಆಗೋದಕ್ಕಾಗಿದೆ. ಈ ಒಂದು ಟೈಮಲ್ಲಿ ನಾವು ತೊಗೊಂಡಿರುವಂಥ ಮಸಾಲೆಗಳನ್ನ ಹಾಕ್ಕೊಳ್ಳೋಣ. ನಾನಿಲ್ಲಿ ಸಾಂಬಾರು ಪುಡಿನ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಅರಿಶಿನ ಪುಡಿ, ಸ್ವಲ್ಪ ಗರಂ ಮಸಾಲಾನ ಹಾಕ್ಕೊಂಡಿದ್ದೀನಿ. ಇನ್ನು ಖಾರಕ್ಕೆ ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡಿರ್ತೀರ, ಖಾರದ ಪುಡಿನ ನೋಡಿ ಹಾಕ್ಕೊಬೇಕಾಗುತ್ತೆ. ನಾನಿಲ್ಲಿ ಒಂದು ಅರ್ಧ ಚಮಚದಷ್ಟು ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ. ಸಣ್ಣ ಚಮಚದಲ್ಲಿ ಅರ್ಧ ಚಮಚನ ಹಾಕ್ಕೊಂಡಿದ್ದೀನಿ. ಇದಿಷ್ಟನ್ನು ಹಾಕಿ ನಾವು ಚೆನ್ನಾಗಿ 1 ನಿಮಿಷ ಫ್ರೈ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಎಲ್ಲ ಮಸಾಲೆಗಳನ್ನೂ ಹಾಕಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರುವಾಗ ಗ್ಯಾಸ್ ಹುರಿನ ಕಡಿಮೆ ಹುರಿಯಲ್ಲಿ ಇಟ್ಕೊಂಡು, ಅಂದರೆ ಒಂದು ಮೀಡಿಯಮ್ ಹುರಿಯಲ್ಲಿ ಇಟ್ಕೊಂಡು ನಾವು ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕಾಗುತ್ತೆ. ಇಲ್ಲ ಅಂತ ಅಂದರೆ ಸ್ವಲ್ಪ ಘಾಟ್ ಥರ ಅಂತ ಅನಿಸುತ್ತೆ. ಅಲ್ಲಿ ನೀರಿನ ಅಂಶ ಏನೂ ಇರೋದಿಲ್ಲ, ಸೊ ಎಣ್ಣೆ ಮಾತ್ರ ಇರುತ್ತೆ. ಹಾಗಾಗಿ ಮೀಡಿಯಮ್ ಹುರಿಯಲ್ಲಿ ಇಟ್ಕೊಂಡು ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ. ನೀವಿಲ್ಲಿ ನೋಡ್ತಾ ಇರ್ಬೋದು, ಇಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇವಾಗ ಇದು ಫ್ರೈ ಆಗಿದೆ. ಇದಕ್ಕೆ ನಾನು ತೊಳೆದು ಎತ್ತಿಟ್ಕೊಂಡಿರುವಂತಹ ತತ್ತಿನ ಹಾಕ್ಕೊತಾ ಇದ್ದೀನಿ. ಅಂದರೆ ಮೀನಿನ ಮೊಟ್ಟೆನ ಹಾಕ್ಕೊತಾ ಇದ್ದೀನಿ. ಮೀನಿನ ಮೊಟ್ಟೆನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇದು ಈ ರೀತಿ ಇದೆ ಅಲ್ವಾ, ಇದರಲ್ಲಿ ನೀರಿನ ಅಂಶ ಇರೋವಂಥದ್ದೆಲ್ಲ ಹೋಗಿ ಅದು ಡ್ರೈ ಆಗುತ್ತೆ. ಅಲ್ಲಿ ತನಕ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಈ ರೀತಿ ಆಗುತ್ತೆ. ಈ ರೀತಿ ಆಗಿದೆಯಲ್ಲ ಅಂತ ನೀವೇನು ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ. ಬಿಸಿಗೆ ಅದೆಲ್ಲ ಕರಗಿ ಈ ರೀತಿ ಆಗುತ್ತೆ. ಕಡಿಮೆ ಹುರಿಯಲ್ಲಿ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ಹೈ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಹೈ ಫ್ಲೇಮಲ್ಲಿ ಏನಾದರೂ ಇಟ್ಟು ಫ್ರೈ ಮಾಡ್ಕೊಂಡ್ರಿ ಅಂತ ಅಂದರೆ ಬೇಗ ತಳ ಹಿಡಿದ್ಬಿಡುತ್ತೆ. ಸೊ ಹಾಗಾಗಿ ಕಡಿಮೆ ಹುರಿಯಲ್ಲೇ ಇಟ್ಕೊಂಡು ನೀವು ಫ್ರೈ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ಟೈಮ್ ಹಿಡಿಯುತ್ತೆ ಇದು ಫ್ರೈ ಆಗೋದಕ್ಕೆ. ಇದು ಕಡಿಮೆ ಹುರಿಯಲ್ಲಿ ಫ್ರೈ ಆಗ್ತಾ ಅದೆಲ್ಲ ಹುಡಿ ಥರ ಬರುತ್ತೆ. ಹುಡಿ ಆಗೋವರೆಗೂ ನೀವು ಫ್ರೈ ಮಾಡ್ಕೋಬೇಕಾಗುತ್ತೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಆಗ್ತಾ ಇದೆ ಅಂತ ಹೇಳಿ. ತಳ ಹಿಡಿದೇ ಇರೋ ರೀತಿ ನೀವು ಕೈ ಆಡಿಸ್ತಾನೆ ಇರಬೇಕಾಗುತ್ತೆ. ಏನಾದರೂ ಹುರಿ ಜಾಸ್ತಿ ಏನಾದರೂ ಇತ್ತು ಅಂತ ಅಂದರೆ ಬೇಗ ತಳ ಹಿಡಿದ್ಬಿಡುತ್ತೆ. ಹಾಗಾಗಿ ಕಡಿಮೆ ಹುರಿಯಲ್ಲಿನೇ ಇಟ್ಕೊಂಡು ನೀವು ಫ್ರೈ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಾನು ಒಂದು ಕೈಯಲ್ಲಿ ಫೋನ್ ಇಟ್ಕೊಂಡು ಇನ್ನೊಂದು ಕೈಯಲ್ಲಿ ನಾನು ಫ್ರೈ ಮಾಡ್ತಿರೋ ಕಾರಣ ಸ್ವಲ್ಪ ತಳ ಹಿಡ್ದಾಗೆ ಅಂತ ಅನ್ನಿಸ್ತಿದೆ. ಸೊ ಇನ್ನು ಇಂಗ್ರೀಡಿಯೆಂಟ್ಸ್ನ ತೋರಿಸುವಾಗ ಹುಣಸೆಹಣ್ಣನ್ನು ತೋರಿಸಿರಲಿಲ್ಲ. ಸೊ ಅದಕ್ಕೆ ಇವಾಗ ಹೇಳ್ತಾ ಇದ್ದೀನಿ. 1 ಪಿತ್ತದಷ್ಟು ಹುಣಸೆಹಣ್ಣನ್ನು ತೊಗೊಂಡು ಅದನ್ನು ನೆನೆ ಹಾಕಿ ಅದನ್ನು ರಸನ ತೆಗೆದು ಇಟ್ಕೊಂಡು ಈ ಒಂದು ಟೈಮಲ್ಲಿ, ಅಂದರೆ ಒಂದು 3/4% ಫ್ರೈ ಆಗಿದೆ ಅನ್ನೋವಂಥ ಟೈಮಲ್ಲಿ ಹುಣಸೆಹಣ್ಣಿನ ರಸನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಹಾಗೆಯೇ ಉಪ್ಪನ್ನು ಕೂಡ ಲಾಸ್ಟಲ್ಲಿ ನಾನು ಹಾಕ್ಕೊತಾ ಇದ್ದೀನಿ. ಇವಾಗ ಉಪ್ಪನ್ನು ಹಾಕ್ತಾಯಿಲ್ಲ.
ಈ ಥರ ಮಾಡೋದ್ರಿಂದ ಸ್ವಲ್ಪನೂ ಸ್ಮೆಲ್ ಇರೋದಿಲ್ಲ. ಇವಾಗ ಮೀನು ಅಂತ ಅಂದರೆ ತೊಳೆಯೋಕ್ಕೂ ಮುಂಚೆ ಯಾವ ರೀತಿ ಸ್ಮೆಲ್ ಇರುತ್ತೆ, ತತ್ತಿನೂ ಕೂಡ ಅದೇ ರೀತಿ ಸ್ಮೆಲ್ ಇರುತ್ತೆ. ಚೆನ್ನಾಗಿ ತೊಳೆದು ಈ ರೀತಿ ಫ್ರೈ ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಇನ್ನೇನು ಹುರಿದಿದ್ದೆಲ್ಲ ಆಗಿದೆ ಅನ್ನೋ ಅಂಥ ಟೈಮಲ್ಲಿ ನಾನಿಲ್ಲಿ ರುಚಿಗೆ ಎಷ್ಟು ಬೇಕು ಅನ್ನೋದನ್ನು ನೋಡಿಕೊಂಡು ಉಪ್ಪನ್ನ ಹಾಕ್ಕೊತಾ ಇದ್ದೀನಿ. ಹಾಗೆಯೇ ಕೊತ್ತಂಬರಿ ಸೊಪ್ಪು ಏನಾದರೂ ಇತ್ತು ಅಂದರೆ ಲಾಸ್ಟಲ್ಲಿ ಇವಾಗ ಉಪ್ಪೆಲ್ಲ ಹಾಕಿ ಆದಮೇಲೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿ ನೀವು ಫ್ರೈ ಮಾಡ್ಕೋಬೇಕಾಗುತ್ತೆ. ಇದನ್ನೆಲ್ಲ ಹಾಕಿ ನಾನು 1 ನಿಮಿಷ ಅಷ್ಟೇ ನಾನು ಫ್ರೈ ಮಾಡ್ಕೊಳ್ಳೋ ಅಂಥದ್ದು. ಮೊದಲು ಕೊತ್ತಂಬರಿ ಸೊಪ್ಪನ್ನ ಹಾಕೋದ್ರಕ್ಕಿಂತ ಈ ರೀತಿ ಲಾಸ್ಟಲ್ಲಿ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ನೋಡೋದಕ್ಕೂ ಕೂಡ ಗ್ರೀನ್ ಆಗಿ ತುಂಬಾ ಚೆನ್ನಾಗಿರುತ್ತೆ. ಸೊ ನಾನು ಇದನ್ನೆಲ್ಲ ಹಾಕಿ ಆದಮೇಲೆ 1 ನಿಮಿಷ ಅಷ್ಟೇ ನಾನು ಫ್ರೈ ಮಾಡ್ಕೊತಿರೋದು. ನೀವಿಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಹುಡಿ ಆಗಿದೆ ಅಂತ. ಮನೆಯಲ್ಲಿ ಮಕ್ಕಳಿಗೆಲ್ಲ ಈ ರೀತಿ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಏನೋ ಒಂದು ಡಿಫ್ರೆಂಟ್ ಆಗಿದೆಯಲ್ಲ ಅಂತ ಹೇಳ್ಬಿಟ್ಟು. ದೊಡ್ಡವ್ರಿಗೂ ಕೂಡ ಅಷ್ಟೇ ಇಷ್ಟ ಆಗುತ್ತೆ. ಅದರಲ್ಲೂ ಫಿಶ್ ಅಂತ ಅಂದರೆ ಮಕ್ಕಳಿಗೆ ತಿನ್ನಿಸ್ಬೇಕು, ಬುದ್ಧಿಶಕ್ತಿ ಬೆಳವಣಿಗೆ ಆಗುತ್ತೆ ಅಂತ ಹೇಳ್ತಾರೆ. ಮೀನು ಹಾಗೆ ಚುರುಕಾಗ್ತಾರೆ ಅಂತ ಹೇಳ್ತಾರೆ. ಮೀನಿನ ತತ್ತಿನೂ ಕೂಡ ಮಕ್ಕಳಿಗೆ ತಿನ್ನಿಸಿದ್ರೆ ಒಳ್ಳೆಯದು. ಇವಾಗ ಇದು ಫ್ರೈ ಆಗಿದ್ದೆಲ್ಲ ಆಗಿದೆ. ನೀವಿಲ್ಲಿ ನೋಡ್ತಾ ಇರ್ಬೋದು. ನಾವು ಒಂದು ಪಾತ್ರೆಗೆ ಸರ್ವ್ ಮಾಡ್ಕೊತಾ ಇದ್ರೆ ಅದು ಯಾವ ರೀತಿ ಹುಡಿಯಾಗಿ ಬರ್ತಿದೆ ಅಂತ. ಸೊ ಅಲ್ಲಿ ತನಕ ನೀವು ಫ್ರೈ ಮಾಡ್ಕೋಬೇಕಾಗುತ್ತೆ. ಇವಾಗ ಫಿಶ್ ಎಗ್ ಬುರ್ಜಿ ರೆಡಿ ಆಗಿದೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ನ ಮಾಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ಸುಲಭವಾಗಿ ಹಾಗೆಯೇ ಸೂಪರ್ ಟೇಸ್ಟಿಯಾಗಿ ಫಿಶ್ ಎಗ್ ಬುರ್ಜಿನ ಮಾಡೋದು ಹೇಗೆ ಅಂತ ನಿಮ್ಗಳ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಈ ಒಂದು ರೆಸಿಪಿ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ. ಈ ಒಂದು ರೆಸಿಪಿ ನಿಮಗೇನಾದರೂ ಇಷ್ಟ ಆಯಿತು ಅಂತ ಅಂದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ನನ್ನ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಏನಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮೆಲ್ಲರ ಸಪೋರ್ಟು ನನಗೆ ತುಂಬಾ ಮುಖ್ಯ. ಧನ್ಯವಾದಗಳು.